ಸೊ ಇದೆಲ್ಲ ಆದಮೇಲೆ ಜನರ ಪ್ರಶ್ನೆ ಒಂದನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾದರೂ ಕಡಿಮೆ ಆಗಬಹುದಾ ಅಂತ. ಜೊತೆಗೆ ಗ್ಯಾಸ್ ಸರಬರಾಜು ಸುಗಮವಾಗುವಂಥ ನಿರೀಕ್ಷೆ ಇದೆ, ನೋ ಡೌಟ್. ಅಂದರೆ ನಾಳೆನೇ ಎಲ್ಲ ಸರಿಯಾಗ್ಬಿಡುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲವೂ ಕೂಡ ಒಂದು ಲೆವೆಲಿಗೆ ಬಂದು ಒಂದು 15-20 ದಿವಸ ಬೇಕಾಗತ್ತೆ. ಸೊ ಅಂತೂ ಇಂತೂ ಎಲ್ಲವೂ ಕೂಡ ಸುಗಮ ಆಗುವಂಥ ನಿರೀಕ್ಷೆಗಳಿವೆ. ಇನ್ನು ವಾರಿಗೆ ಯಾವಾಗ ನಾವು ಬ್ರೇಕ್ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ ಟ್ರಂಪ್, ಅದಾಗ್ತಿದ್ದಂಗೆನೇ ಕಚ್ಚಾ ತೈಲ ಬೆಲೆ ಇಳಿಕೆ ಕಂಡಿದೆ. $80ಗೆ ಬಂದು ಇಳಿದಿದೆ ಕಚ್ಚಾ ತೈಲ ಬೆಲೆ. ಒಂದೇ ದಿನ 4% ಕಡಿಮೆ ಆಗಿದೆ. ಬ್ರೆಂಟ್ ಕಚ್ಚಾ ತೈಲ ಬೆಲೆ $80 ಕುಸಿತವನ್ನು ಕಂಡಿದೆ. $80ಗೆ ಎಲ್ಲಿ ತನಕ ಹೋಗ್ಬಿಟ್ಟಿತ್ತು, 150 ಗಡಿ ದಾಟಿಬಿಟ್ಟಿತ್ತು. ಇದೆಲ್ಲದರ ಜೊತೆಗೆ ಇನ್ನೊಂದು ಸಮಾಧಾನಕರ ಸಂಗತಿ ಏನಪ್ಪ ಅಂತಂದರೆ, ಡಾಲರ್ ಎದುರು ರೂಪಾಯಿ ಮೌಲ್ಯದಲ್ಲೂ ಕೂಡ ಏರಿಕೆ ಕಾಣ್ತಾ ಇದೆ. ಯುದ್ಧ ವಿರಾಮದ ಬೆನ್ನಲ್ಲೇ ರೂಪಾಯಿ ಮೌಲ್ಯ ಏರಿಕೆ ಕಂಡಿದೆ. ಇದಕ್ಕೆ ಕಾರಣ ಕೂಡ ಹಲವಾರಿದೆ. ಏನಪ್ಪ ನಾವು ಅಂದರೆ ಚಿನ್ನ ಖರೀದಿಯನ್ನು ತುಂಬ ಕಡಿಮೆ ಮಾಡಬೇಕು. ನಾವು ಪೂರ್ತಿ ಡಿಪೆಂಡ್ ಆಗಿರುವಂಥದ್ದು ವಿದೇಶಗಳ ಮೇಲೆ, ಅದರಲ್ಲೂ ಅಮೆರಿಕದ ಮೇಲೆ. ನಾವು ಹೆಚ್ಚು ಇಂಥವನ್ನು ಮಾಡ್ದಂಗೂ ಕೂಡ ನಾವು ಹೆಚ್ಚೆಚ್ಚು ಎಲ್ಲಿ ತನಕ ನಾವು ಸ್ವದೇಶಿ ಆಗಲ್ಲ ಅಲ್ಲಿ ತನಕ ನಮ್ಮ ಡಿಪೆಂಡೆನ್ಸಿ ಇದ್ದೇ ಇರುತ್ತೆ. ಬರೀ ತೈಲದ ಮೇಲೆ ನಮ್ಮದು ಡಿಪೆಂಡೆನ್ಸಿ ಅಪ್ಪ, ಓಕೆ, ಯೋಚನೆ ಮಾಡೋಣ. 80% ನಾವು ಬೇರೆ ಕಡೆಯಿಂದ ತರಿಸ್ಬೇಕು. ಆದರೆ ಈ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ನಾವು ಏನಾದರೂ ಮಿತವ್ಯಯವನ್ನು ನಾವು ಸಾಧಿಸಲಿಲ್ಲ ಅಂತಂತಂದರೆ, ನಮ್ಮತನ ಅನ್ನುವಂಥದ್ದನ್ನು ನಾವು ತೋರಿಸ್ತಿಲ್ಲ ಅಂತಂತಂದರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಇದೆ. ಸೊ ಅಂತೂ ಇಂತೂ ಇವತ್ತು 95.20 ಇದರಲ್ಲಿ ವಹಿವಾಟು ನಡೀತಾ ಇದೆ. ಭಾರತೀಯ ಮಾರುಕಟ್ಟೆ ಮೇಲೆ ಇದು ನೇರ ಪರಿಣಾಮವನ್ನು ಬೀರ್ತಾ ಇದೆ. ಈ ಯಾವಾಗ ಯುದ್ಧ ನಿಲ್ಲುತ್ತೆ ಅಂತ ಗೊತ್ತಾಗ್ತಿದ್ದಂಗೆ ಷೇರು ಮಾರುಕಟ್ಟೆಯಲ್ಲೂ ಕೂಡ ಚೇತರಿಕೆ ಕಾಣ್ತಾ ಇದೆ. 1000 ಪಾಯಿಂಟ್ಸ್ ಚೇತರಿಕೆ ಕಂಡಿದೆ ಸೆನ್ಸೆಕ್ಸ್. ವಹಿವಾಟಿನ ಆರಂಭದಲ್ಲಿ 370 ಪಾಯಿಂಟ್ಸ್ ಏರಿಕೆ ಕಂಡಿತ್ತು ನಿಫ್ಟಿ. ಸೆನ್ಸೆಕ್ಸ್ 1000 ಪಾಯಿಂಟ್ಸ್ ಚೇತರಿಕೆಯನ್ನು ಕಂಡಿದೆ.